ಶ್ರೀ ಗುರುಭ್ಯೋ ನಮಃ. ಪ್ರಮಾಣ ಲಕ್ಷಣದಲ್ಲಿ ವಿರೋಧ ದೋಷದ ಪ್ರಭೇದಗಳನ್ನು ನಾವು ನೋಡಬೇಕಾಗಿದೆ. ಅಲ್ಲಿ ಉಪಪತ್ತಿ ದೋಷಗಳು, ವಿರೋಧಾಸಂಗತಿ, ನ್ಯೂನಾಧಿಕೆ, ವಾಚನಿಕೆ ಅನ್ನೋದನ್ನೆಲ್ಲ ನೋಡಿದ್ವಿ. ಸಂವಾದಾನುಕ್ತಿಯುತ ನಿಗ್ರಹ ಅಂತ ಆ ನಡುವೆ ಪ್ರತ್ಯಕ್ಷದ ವಿಭಾಗವನ್ನು ಕೂಡ ನೋಡಿದ್ವಿ. ಈಗ ವಿರೋಧ ದೋಷದ ಪ್ರಭೇದಗಳನ್ನು ಗಮನಿಸಬೇಕು. ವಿರೋಧೋ ಮಾನಸ್ವವಾಕ್ಯಾಭ್ಯಾಂ, ಆಚಾರ್ಯರ ಪ್ರಮಾಣ ಲಕ್ಷಣದಲ್ಲಿ ಹೀಗೆ ವಾಕ್ಯ ಇದೆ. ವಿರೋಧ ಅನ್ನೋದು ಎರಡು ರೀತಿಯಿಂದ ಬರುವುದು ಸಾಧ್ಯ. ಒಂದು ಮಾನ ಅಂದರೆ ಪ್ರಮಾಣ ಅಂತ ಅರ್ಥ. ಸ್ವವಾಕ್ಯ ಅಂದರೆ ತನ್ನದೇ ವಾಕ್ಯ, ತಾನೇ ಪ್ರಯೋಗ ಮಾಡಿರುವ ವಾಕ್ಯ. ಇನ್ನೊಂದು ಯಾವುದಾದ್ರು ಪ್ರಮಾಣದಿಂದ ವಿರೋಧ ಮತ್ತು ತನ್ನದೇ ವಾಕ್ಯದಿಂದ ವಿರೋಧ ಅಂತ ಅದರ ತಾತ್ಪರ್ಯ. ಈಗ ಒಂದಿಷ್ಟು ಆ ಪ್ರಮಾಣ ಲಕ್ಷಣದ ಮೂಲ ಆಚಾರ್ಯರ ವಾಕ್ಯಗಳೇನಿವೆ ಅವುಗಳನ್ನು ಮೊದಲು ವಿವರಿಸ್ತೇನೆ. ಸ್ವವಾಕ್ಯ ವಿರೋಧ ಅಪಸಿದ್ಧಾಂತ ಜಾತಿ ರೂಪೇಣ. ಸ್ವವಾಕ್ಯ ವಿರೋಧ ಅನ್ನೋದೇನಿದೆಯಲ್ಲ ಅದು ಎರಡು ರೀತಿಯಾಗಿ ವಿಭಕ್ತ ಆಗಿದೆ. ಒಂದು ಅಪಸಿದ್ಧಾಂತ, ಮತ್ತೊಂದು ಜಾತಿ ಅಂತ ಮುಂದೆ ವಿವರಿಸ್ತೇನೆ. ಅಲ್ಲಿ ಜಾತಿ ಅಂದ್ರೆ ಏನು ಅದನ್ನು ಹೇಳ್ತಾರೆ. ನ ಮೇಯೇ ಮಾನಾಪೇಕ್ಷ. ಮೇಯ ಅಂದರೆ ತಿಳಿಯಲ್ಪಡುವ ವಸ್ತು ಅಂತ ಅರ್ಥ. ಅದಕ್ಕೆ ಪ್ರಮಾಣದ ಅಪೇಕ್ಷೆ ಇಲ್ಲ ಅಂತ ಹೇಳಿಬಿಟ್ರೆ ಅದನ್ನು ಜಾತಿ ಅಂತ ಕರೀತಾರೆ. ಇದರದೆಲ್ಲದು ವಿವರದ ಮುಂದೆ ಬರ್ತದೆ. ಇದು ಆಚಾರ್ಯರ ವಾಕ್ಯಗಳ ಸರಳವಾದ ವಿವರ ಅಷ್ಟೇ ಈಗ ನಾವು ನೋಡ್ತಿರೋದು. ಇತ್ಯಾದಿಕ, ಇದು ಜಾತಿಗೆ ಇದೊಂದು ಉದಾಹರಣೆ. ಪ್ರಾಮಾಣಿಕ ವಸ್ತುವಿಗೆ ಪ್ರಮಾಣದ ಸಾಪೇಕ್ಷತೆ ಇದೆ ಅಂತ ಹೇಳಿದರೆ ಅದು ಒಂದು ಜಾತಿಯೇ. ಅದನ್ನು ಕೂಡ ಅನುವಾದದಲ್ಲಿ ಕೊಟ್ಟಿದ್ದಾರೆ, ಅದನ್ನು ಗಮನಿಸಬೇಕು. ಪ್ರಾಮಾಣಿಕ ವಸ್ತು ಪ್ರಮಾಣ ಸಾಪೇಕ್ಷ ಅಲ್ಲ ಅಂತ ಒಂದು ಜಾತಿಗೆ ಉದಾಹರಣೆ, ಅದೊಂದು ಉದಾಹರಣೆ. ಪ್ರಾಮಾಣಿಕ ವಸ್ತುವಿಗೆ ಪ್ರಮಾಣದ ಸಾಪೇಕ್ಷತೆ ಇದೆ ಅಂತ ಹೇಳಿದರೆ ಅದು ಒಂದು ಜಾತಿ ಅಂತಲೇ ಕರ್ಸ್ಕೋತದೆ. ಆದ್ರಿಂದ ಈ ಜಾತಿ ಅಂತ ಅನ್ನೋದು ಪ್ರಮಾಣ ವಿರೋಧದಲ್ಲಿಯೂ ಕೂಡ ಸೇರಿದೆ. ತೇನೈವ ನ್ಯಾಯೇನ ಸಿದ್ಧತ್ವಾಚ್ಚ. ಇಷ್ಟು ಮೂಲದ ಸರಳವಾದ ಅನುವಾದ ಆಯಿತು. ಈಗ ನಾವು ವಿವರಣೆಗಳನ್ನು ಗಮನಿಸೋಣ. ಹಿಂದೆ ನಿಗ್ರಹ ಸ್ಥಾನಗಳ ಬಗ್ಗೆ ನಾವು ನೋಡ್ಲಿಕ್ಕೆ ತೊಡಗಿದ್ದೀವಿ. ಅದರಲ್ಲಿ ವಿರೋಧ ಅಂತ ಹೀಗೆ ಬಂದಿದೆ. ವಿರೋಧ, ಅಸಂಗತಿ ಇವೆರಡೂ ಕೂಡ ಉಪಪತ್ತಿ ಅಂದರೆ ಯುಕ್ತಿಯ ದೋಷಗಳು ಅಂತ 560ನೇ ಪುಟದಲ್ಲಿ ಉಪಪತ್ತಿ ದೋಷವು ವಿರೋಧಾಸಂಗತಿ ಅಂತ ಬಂದಿದೆ. ಉಪಪತ್ತಿ ಅಂದರೆ ಯುಕ್ತಿ ಅಂತ ಅರ್ಥ. ಯುಕ್ತಿಯ ದೋಷಗಳು ವಿರೋಧ ಮತ್ತು ಅಸಂಗತಿ ಅಂತ. ಆ ವಿರೋಧದ ಪ್ರಭೇದವನ್ನ ಈಗ ಇಲ್ಲಿ ತಿಳಿಸ್ತಾ ಇದ್ದಾರೆ. ವಿರೋಧ ಅಂತ ಎರಡು ಥರ ಅಂತ. ವಿರೋಧ ಅನ್ನೋ ಶಬ್ದಕ್ಕೆ ಸಂಸ್ಕೃತ ಸಾಹಿತ್ಯ ಓದಿದವರಿಗೆಲ್ಲ ಅರ್ಥ ಗೊತ್ತಿದ್ದೇ ಇದೆ. ವಿರೋಧ ಅಂದ್ರೆ ಅಪೋಸಿಷನ್ ಅಂತ ಅರ್ಥ. ಇನ್ನೊಂದು ಯಾವುದಾದ್ರಿಂದ ತಡೆ ಅಂತ ಅರ್ಥ, ಪ್ರಿವೆನ್ಷನ್ ಅಂತ. ಅದು ಯಾವುದರಿಂದ? ತಾನು ಹೇಳಿದ ವಿಷಯ ಇತರ ಪ್ರಮಾಣಗಳಿಂದ ವಿರುದ್ಧ ಆದರೆ ಅದು ಮಾನ ವಿರುದ್ಧ ಅಂತ ಕರೆಸ್ಕೋತದೆ. ವಿವರಣೆಯನ್ನು ಹೇಳ್ತಾ ಇದ್ದೇನೆ, ಅದನ್ನು ಗಮನಿಸಬೇಕು. ನಾನೊಂದು ವಿಷಯವನ್ನು ಪ್ರತಿಪಾದನೆ ಮಾಡಿದೆ. ಅದು ಐಹಿಕ ಇರಬಹುದು, ಪಾರತ್ರಿಕ ಇರಬಹುದು. ಅದಕ್ಕೆ ಇತರ ಪ್ರಮಾಣಗಳಿಂದ, ಪ್ರತ್ಯಕ್ಷ, ಅನುಮಾನ, ಆಗಮ ಈ ಪ್ರಮಾಣಗಳಿಂದ ವಿರೋಧ ಬಂದರೆ ಅದನ್ನು ಮಾನ ವಿರೋಧ ಅಂತ ಕರೀತಾರೆ. ಅನೇಕ ಕಡೆ ಶಾಸ್ತ್ರದಲ್ಲಿ ಪ್ರಮಾಣವನ್ನ ಮಾನ ಅಂತಲೇ ಹೇಳ್ತಿರ್ತಾರೆ. ಹಾಗೆ ಪ್ರಮೇಯವನ್ನ ಮೇಯ ಅಂತಲೇ ಹೇಳ್ತಿರ್ತಾರೆ. ಆ ಶಬ್ದಕ್ಕೆ ನಾವು ನಮ್ಮನ್ನು ಹೊಂದಿಸ್ಕೋಬೇಕಷ್ಟೆ. ಆಯ್ತು, ಇದು ಪ್ರಮಾಣ ವಿರೋಧ ಆಯಿತು. ಇನ್ನು ಸ್ವವಾಕ್ಯ ವಿರೋಧ ಅಂತ ಇನ್ನೊಂದು. ತಾನು ಹೇಳಿರುವ ವಾಕ್ಯಕ್ಕೆ ತಾನು ಹೇಳಿರುವ ವಾಕ್ಯವೇ ವಿರುದ್ಧ ಆದರೆ ಆವಾಗ ಅದನ್ನ ಸ್ವವಚನ ವಿರೋಧ ಅಂತ ಹೀಗೆ ಹೇಳ್ತಾರೆ. ಅಲ್ಲಿ ಕನ್ನಡದ ವಿವರಣೆದಲ್ಲೂ ಕೂಡ ತಾನು ಹೇಳಿದ ವಾಕ್ಯ ಇತರ ಪ್ರಮಾಣಗಳಿಗೆ ವಿರುದ್ಧ ಆದರೆ ಅದು ಮಾನ ವಿರುದ್ಧ. ಹಾಗೆ ತಾನು ಹೇಳಿದ ವಾಕ್ಯ ತಾನು ಹೇಳಿರುವ ವಾಕ್ಯಕ್ಕೆ ವಿರುದ್ಧ ಆದರೆ ಅಲ್ಲಿ ಹಿಂದಿಂದ ಅದನ್ನ ಇಟ್ಕೋಬೇಕು, ಇದನ್ನು ಸರಿಯಾಗಿ ಗಮನಿಸಬೇಕು ವಿವರಣೆ ಓದೋರು. ತಾನು ಹೇಳಿದ ವಾಕ್ಯ ಒಂದು ಕಾಮ, ಅದಕ್ಕೆ ಇತರ ಪ್ರಮಾಣಗಳಿಂದ ವಿರೋಧ ಅಂತ ಮೊದಲನೇದು. ತಾನು ಹೇಳಿದ ವಾಕ್ಯ ಅದು ತಾನು ಹೇಳಿರುವ ವಾಕ್ಯಕ್ಕೆ ವಿರುದ್ಧ ಆದರೆ ಅದು ಸ್ವವಚನ ವಿರೋಧ ಅಂತ.
ಈಗ ಆಚಾರ್ಯರ ಭಾಷ್ಯ ವಾಕ್ಯದಲ್ಲಿ ಪ್ರಮಾಣ ಲಕ್ಷಣ ವಾಕ್ಯದಲ್ಲಿ ಆ ಶಬ್ದವನ್ನು ಸರಿಯಾಗಿ ಗಮನಿಸಬೇಕು. ವಿರೋಧ ವಿರೋಧವು ಪ್ರಥಮ ವಿಭಕ್ತಿ ಏಕವಚನ. ಮಾನಸ್ವವಾಕ್ಯಾಭ್ಯಾಂ ಮಾನಂ ಅಂದ್ರೆ ಪ್ರಮಾಣ, ಪ್ರತ್ಯಕ್ಷ ಅನುಮಾನ ಆಗಮ ಮೂರೂನು. ಮಾನಾನಿ ಚ ಮಾನಂ ಚ, ಮಾನಾನಿ ಬಹುವಚನ ಏನು ಬೇಕಾಗಿಲ್ಲ. ಸ್ವವಾಕ್ಯ ಅಂದರೆ ವಕ್ತೃ ತಾನು ಆಡಿದ ಮಾತು ಅಂತ ಅರ್ಥ. ಸ್ವಸ್ಯ ವಾಕ್ಯಂ ಸ್ವವಾಕ್ಯಂ. ಮಾನಂ ಚ ಸ್ವವಾಕ್ಯಂ ಚ ಮಾನಸ್ವವಾಕ್ಯೇ ತಾಭ್ಯಾಂ ಮಾನಸ್ವವಾಕ್ಯಾಭ್ಯಾಂ. ಮಾನದಿಂದ ವಿರೋಧ, ಸ್ವವಾಕ್ಯದಿಂದ ವಿರೋಧ ಅಂತ ಈಗ ಎರಡು ರೀತಿಯಾಗಿದೆ ಅಂತ ಅದರ ತಾತ್ಪರ್ಯ. ಇಲ್ಲಿ ಈ ಸ್ವವಾಕ್ಯ ವಿರೋಧ ಅಂತ ಬಂತಲ್ಲ, ಸ್ವವಾಕ್ಯ ವಿರೋಧ ಅಂತ ಅನ್ನೋದು ಅಪಸಿದ್ಧಾಂತ ಮತ್ತು ಜಾತಿ ರೂಪೇಣ ಅಂತ ಎರಡು ರೀತಿಯಾಗಿ ವಿಭಕ್ತ ಆಗಿದೆ. ಸ್ವವಾಕ್ಯ ವಿರೋಧ ಅಪಸಿದ್ಧಾಂತ ಜಾತಿ ರೂಪೇಣ. ಅಪಸಿದ್ಧಾಂತ ಮತ್ತು ಜಾತಿ ಎಂಬುದಾಗಿ ಎರಡು ರೀತಿಯಾಗಿದೆ ಅಂತ ಅಲ್ಲಿ ಆಚಾರ್ಯರ ಭಾಷ್ಯ ವಾಕ್ಯದಲ್ಲಿದೆ. ಎರಡು ರೀತಿಯಾಗಿದೆ ಅಂತನ್ನೋದನ್ನು ನಾವೇ ತಿಳ್ಕೊಳ್ಬೇಕಷ್ಟೆ. ಸ್ವವಾಕ್ಯ ವಿರೋಧ ಅಪಸಿದ್ಧಾಂತ ಜಾತಿ ರೂಪೇಣ, ಅಪಸಿದ್ಧಾಂತ ರೂಪೇಣ ಸ್ವವಾಕ್ಯ ವಿರೋಧ, ಜಾತಿ ರೂಪೇಣ ಸ್ವವಾಕ್ಯ ವಿರೋಧ. ಶ್ರೋತೃಗಳು ನಾವು ಈಗ ಟೀಕಾ ಟಿಪ್ಪಣಿ ಇತ್ಯಾದಿಗಳು ಯಾವುದಾದ್ರೂ ವಾಕ್ಯಗಳನ್ನು ಗಮನಿಸೋದಿಲ್ಲ. ಆದರೆ ಕನಿಷ್ಠ ಆಚಾರ್ಯರ ಪ್ರಮಾಣ ಲಕ್ಷಣ ವಾಕ್ಯಗಳನ್ನು, ಮೂಲ ಗ್ರಂಥದ ವಾಕ್ಯಗಳನ್ನು ಸರಿಯಾಗಿ ಗಮನಿಸಿ ಅದರ ಅರ್ಥವನ್ನು ಹೇಳೋ ರೂಢಿ ಮಾಡ್ಕೊಳ್ಬೇಕು. ಅದಕ್ಕೀಗ ಒತ್ತು ಕೊಡ್ತಾ ಇದ್ದೇನೆ. ವಿರೋಧಶ್ಚ ಅಪಸಿದ್ಧಾಂತಶ್ಚ ಜಾತಿಶ್ಚ ಅಪಸಿದ್ಧಾಂತ ಜಾತಿ. ಅಪಸಿದ್ಧಾಂತ ಜಾತ್ಯೋ ರೂಪಂ ಅಪಸಿದ್ಧಾಂತ ಜಾತಿ ರೂಪಂ. ಅಪಸಿದ್ಧಾಂತ ಜಾತ್ಯೋ ರೂಪಂ ಅಂತ ಹೇಳಿದ್ರಿಂದ ಅಪಸಿದ್ಧಾಂತ ರೂಪದಿಂದ, ಅಪಸಿದ್ಧಾಂತ ಎಂಬ ರೀತಿಯಿಂದ, ಜಾತಿ ಎಂಬ ರೀತಿಯಿಂದ, ಒಟ್ಟು ಎರಡು ರೀತಿಯಿಂದ ಸ್ವವಾಕ್ಯ ವಿರೋಧ ಅಂತ ಹೀಗದರ ವಾಕ್ಯದ ಅನ್ವಯ. ಸ್ವವಾಕ್ಯ ವಿರೋಧ ಅನ್ನೋದು ಅಪಸಿದ್ಧಾಂತದಿಂದಲೂ ಬರಬಹುದು, ಸ್ವವಾಕ್ಯದಿಂದಲೂ ಕೂಡ ಬರಬಹುದು ಅಂತ. ಅಲ್ಲ, ಸ್ವವಾಕ್ಯ ಅಲ್ಲ, ಜಾತಿ ರೂಪದಿಂದಲೂ ಬರಬಹುದು ಅಂತ ಎರಡು ಥರ. ಹೀಗೆ ಅದನ್ನ ನಾವು ವಿವರಿಸಿ ತಿಳ್ಕೋಬೇಕಾಗ್ತದೆ. ಸ್ವವಚನ ವಿರೋಧ ಅಂತ ಹೀಗೆಲ್ಲ ಬಂತಲ್ಲ. ಸ್ವವಚನ ಅಂದ್ರೆ ಏನು? ನಾನು ಉಚ್ಚಾರ ಮಾಡಿದ ವಾಕ್ಯವು ನನ್ನ ವಾಕ್ಯವೇ, ನಾನು ಒಪ್ಪಿಕೊಂಡ ಸಿದ್ಧಾಂತವೂ ಕೂಡ ಸ್ವವಚನವೇ. ಅದಕ್ಕೆ ವಿರುದ್ಧವಾದ ವಾದ ಯಾವುದೇ ಬಂದರೆ, ನನ್ನಿಂದನೇ ಬಂದರೆ, ನಾನು ಆಡಿದ ಮಾತಿಗೆ ನಾನು ವಿರುದ್ಧವಾಗಿ ಆಡಿದರೆ, ಅಥವಾ ನಾನು ಒಪ್ಪಿಕೊಂಡ ಸಿದ್ಧಾಂತಕ್ಕೆ ವಿರುದ್ಧವಾಗಿ ನಾನು ಮಾತಾಡಿದರೆ, ಅವೆರಡೂ ಕೂಡ ಈ ಸ್ವವಚನ ವಿರೋಧ ಅಂತಲೇ ಈಗ ಕರೆಸ್ಕೊಂಡಿದೆ ಅಂತ ಅದರ ತಾತ್ಪರ್ಯ. ಅದಕ್ಕಾಗಿ ಈಗ ನಾನು ವೈಯಕ್ತಿಕವಾಗಿ ಆಡಿದ ಮಾತೊಂದು ಬೇರೆ, ನಮ್ಮ ಸಿದ್ಧಾಂತದಲ್ಲಿ ಏನೋ ಮಾತುಗಳನ್ನು ಆಡಿದರೆ ಅವು ನನ್ನ ಮಾತುಗಳೇ, ಅವಕ್ಕೂ ನಾನು ಮಾನ್ಯತೆ ಕೊಡ್ತೇನೆ. ಆದ್ದರಿಂದ ಅದಕ್ಕಾಗಿ ನಾನು ಒಪ್ಪಿಕೊಂಡ ಸಿದ್ಧಾಂತವೂ ಸ್ವವಚನ ಅಂತಲೇ ಹಾಗಲ್ಲಿ ಅವರು ಬರೆದಿದ್ದಾರೆ. ಅದನ್ನು ಕೂಡ ನಿಮಗೆ ಓದಿ ಹೇಳಿದೆ. ಹೀಗೆ ಸ್ವವಾಕ್ಯ ವಿರೋಧ ಅನ್ನೋದು ಜಾತಿ ಮತ್ತು ಅಪಸಿದ್ಧಾಂತ ಅಂತ ಎರಡು ಥರ ಇದೆ. ತಾನು ಆಡಿದ ಮಾತಿನಲ್ಲೇ ವಿರೋಧ ಬಂದರೆ ಅದು ಜಾತಿ. ಆ ಮಾತು ತನ್ನ ಸಿದ್ಧಾಂತಕ್ಕೆ ವಿರುದ್ಧ ಆದರೆ ಅದನ್ನ ಅಪಸಿದ್ಧಾಂತ ಅಂತ ಕರೀತಾರೆ. ಹೆಸರುಗಳು ಬೇರೆ ಬೇರೆ ಅಷ್ಟೇ. ಮೂಲತಃ ಸ್ವವಾಕ್ಯ ವಿರೋಧವೇ ಜಾತಿಯಲ್ಲೂ ಇದೆ, ಅಪಸಿದ್ಧಾಂತದಲ್ಲೂ ಇದೆ ಅನ್ನೋದನ್ನು ಗಮನಿಸಬೇಕು. ವಿಭಾಗದ ದೃಷ್ಟಿಯಿಂದ ತಾನಾಡಿದ ಮಾತಿನಲ್ಲೇ ತನ್ನ ವಿರೋಧ ಇದ್ರೆ ಅದು ಜಾತಿ ಅಂತಾರೆ. ಮತ್ತೆ ತನ್ನ ಸಿದ್ಧಾಂತಕ್ಕೆ ವಿರುದ್ಧವಾಗಿ ತಾನು ಆಡಿದರೆ ಅದನ್ನ ಅಪಸಿದ್ಧಾಂತ ಅಂತಾರೆ. ಇವೆರಡೂ ಕೂಡ ಬೇಸಿಕಲಿ ಫಂಡಮೆಂಟಲಿ ಸ್ವವಾಕ್ಯದ ವಿರೋಧತೆ ಪ್ರಭೇದಗಳು. ಆದರೆ ಅವಕ್ಕೆ ಮುಂದೆ ಹೆಸರು ಬೇರೆ ಬೇರೆ ಕೊಟ್ಟಿದ್ದಾರೆ ಅಷ್ಟೆ. ನಮ್ಗೆ ಬೇರೆ ಬೇರೆ ಕಡೆ ಎಲ್ಲ ಗೊತ್ತಿರ್ತದೆ, ನೋಡಿದವ್ರಿಗೆ ನೀವು. ಪ್ರಾಣಿ ಅಂತ ಒಂದು ವಿಭಾಗ. ಪ್ರಾಣಿಗಳು ಮ್ಯಾಮಲ್ಸ್ ಮತ್ತು ನಾನ್ ಮ್ಯಾಮಲ್ಸ್ ಅಂತ ಹೀಗೆಲ್ಲ ಇರ್ತವೆ. ಸಸ್ತನ ಪ್ರಾಣಿಗಳು, ಸ್ತನ ಇಲ್ಲದೇ ಇರೋ ಪ್ರಾಣಿಗಳು ಅಂತ ಹೀಗೆಲ್ಲ ಬೇಸಿಕ್ ಎರಡು ವಿಭಾಗ. ಆಮೇಲೆ ಮುಂದೆ ಅದನ್ನು ವಿಭಾಗ ಮಾಡ್ತಾರೆ. ಆ ಥರದ್ದೊಂದು ಸುಮ್ಮನೆ ನಿಮ್ಗೆ ಉದಾಹರಣೆ ಕೊಟ್ಟೆ ಅಷ್ಟೇ, ಅದನ್ನೇ ನೀವು ಅನುವಾದದಲ್ಲಿ ಹೇಳಬೇಕಾಗಿಲ್ಲ. ಅಂತೂ ಜಾತಿ ಮತ್ತು ಅಪಸಿದ್ಧಾಂತ ಎರಡೂ ಕೂಡ ಸ್ವವಾಕ್ಯ ವಿರೋಧವೇ. ಇಷ್ಟನ್ನ ನಾವು ತಿಳ್ಕೊಂಡಿದ್ರೆ ಸಾಕು. ಇದರ ವಿವರಗಳನ್ನು ಮುಂದೆ ಹೇಳ್ತೀನಿ.